ಇವತ್ತು ಬೆಂಗಳೂರಿಂದ ಸಿದ್ಧರಬೆಟ್ಟಕ್ಕೆ ಹೊರಟಿದ್ದೆ ಟೂ ವೀಲರಲ್ಲಿ. ಬೆಂಗಳೂರಿಂದ ಸಿದ್ಧರಬೆಟ್ಟ ಒಂದು 100 ಕಿಲೋಮೀಟ್ರ್ ಇದೆ. ಈಗ ನಾನಿಲ್ಲಿ ಡಾಬಸ್ಪೇಟೆನಲ್ಲಿದ್ದೀನಿ. ಡಾಬಸ್ಪೇಟೆಯಿಂದ 2 ರೂಟ್ ಇದೆ ಸಿದ್ಧರಬೆಟ್ಟಕ್ಕೆ. ಒಂದು ತುಮಕೂರು ರೋಡ್ ಕಡೆಯಿಂದ, ಇನ್ನೊಂದು ಮಧುಗಿರಿ ರೋಡ್ ಕಡೆಯಿಂದ. ತುಮಕೂರು ರೋಡ್ ಕಡೆಯಿಂದ ಹೋದರೆ 5 ಕಿಲೋಮೀಟ್ರ್ ಕಡಿಮೆ ಆಗುತ್ತೆ. ಹಾಗಾಗಿ ತುಮಕೂರು ರೋಡ್ ಕಡೆಯಿಂದ ಹೋಗ್ತಾ ಇದ್ದೀನಿ. ಈಗ ನಾನು ಬೆಂಗಳೂರು ಪುಣೆ ಮುಂಬೈ ಹೈವೇನಲ್ಲಿದ್ದೀನಿ. ಈಗ ತುಮಕೂರು ಹತ್ರ ಇದ್ದೀನಿ. ತುಮಕೂರಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತೆ ಸಿದ್ಧರಬೆಟ್ಟ. ತುಮಕೂರು ಆದಮೇಲೆ ಇದೇ ರೋಡ್ ಕಂಟಿನ್ಯೂ ಮಾಡಿ ಮುಂದ್ಗಡೆ ರೈಟ್ ಟರ್ನ್ ತೊಗೋಬೇಕಾಗತ್ತೆ ಸಿದ್ಧರಬೆಟ್ಟಕ್ಕೆ. ನಾವು ಬೆಂಗಳೂರು ಪುಣೆ ಮುಂಬೈ ಹೈವೇಯಿಂದ ರೈಟ್ ಟರ್ನ್ ತೊಗೊಂಡ್ಮೇಲೆ ಈ ರೋಡು ಕನೆಕ್ಟ್ ಆಗ್ತೀವಿ. ಈ ರೋಡು ನಮಗೆ ಸಿದ್ಧರಬೆಟ್ಟಕ್ಕೆ ಕನೆಕ್ಟ್ ಆಗುತ್ತೆ. ಈ ರೋಡಲ್ಲಿ ಹೋಗ್ತಾ ನಮಗೆ ತುಂಬ ಬೆಟ್ಟ ಗುಡ್ಡಗಳು ಕಾಣಸಿಗುತ್ತೆ ಸುತ್ತಮುತ್ತ. ಸಿದ್ಧರಬೆಟ್ಟ ಕ್ರಾಸ್ ರೋಡ್ ಸಿಗೋದಕ್ಕಿಂತ ಮುಂಚೆ ನಮಗಿದೊಂದು ದೊಡ್ಡ ಕೆರೆ ಸಿಗುತ್ತೆ. ಈ ಕೆರೆ ಆದಮೇಲೆ ನಾವು ರೈಟ್ ಟರ್ನ್ ತೊಗೊಂಡು ಇಮಿಡಿಯೇಟ್ ಲೆಫ್ಟ್ ಟರ್ನ್ ತೊಗೋಬೇಕು ಸಿದ್ಧರಬೆಟ್ಟ ಕ್ರಾಸ್ ರೋಡ್ಗೆ. ಸಿದ್ಧರಬೆಟ್ಟದ ಸುತ್ತಮುತ್ತ ಇರ್ತಕ್ಕಂಥ ಬೆಟ್ಟಗಳಿದು. ಇದೇ ಸಿದ್ಧರಬೆಟ್ಟ ಕ್ರಾಸ್ ರೋಡ್ ಎಂಟ್ರೆನ್ಸು. ಇಲ್ಲಿಂದ ಸಿದ್ಧರಬೆಟ್ಟ 7 ಕಿಲೋಮೀಟ್ರ್ ಆಗುತ್ತೆ. ಇದೇ ಸಿದ್ಧರಬೆಟ್ಟದ್ದು ಮೇನ್ ಎಂಟ್ರೆನ್ಸು. ಇದೇ ರೋಡಲ್ಲಿ ನಾವು ಮುಂದಕ್ಕೆ ಹೋದರೆ ನಮಗೊಂದು ಶಿವಂದು ದೇವಸ್ಥಾನ ಸಿಗುತ್ತೆ. ನಮಗೆ ಮೊದಲನೇದಾಗಿ ಸಿಗುವಂಥ ಶಿವನ ದೇವಸ್ಥಾನ ಇದೆ. ದೇವಸ್ಥಾನದಿಂದ ನಾವು ಹಾಗೆ ಮುಂದಕ್ಕೆ ಬಂದರೆ ನಮಗೆ ಈ ದ್ವಾರ ಮತ್ತು ಮೆಟ್ಲು ಸಿಗುತ್ತೆ. ನಾವು ಸಿದ್ಧರಬೆಟ್ಟಕ್ಕೆ ಹೋಗಬೇಕು ಅಂದರೆ ಇಲ್ಲಿಂದನೇ ಹೋಗಬೇಕು. ಇಲ್ಲಿವರೆಗೂ ಗಾಡಿಗಳು ಬರುತ್ತೆ. ಇಲ್ಲಿಂದ ಮುಂದಕ್ಕೆ ಯಾವುದೂ ಗಾಡಿ ಹೋಗಲ್ಲ, ನಡ್ಕೊಂಡೇ ಹೋಗ್ಬೇಕಾಗತ್ತೆ ಮೇಲೆ ದೇವಸ್ಥಾನದವರೆಗೂ. ಈ ಸಿದ್ಧರಬೆಟ್ಟದಲ್ಲಿ ಮುಂಚೆ ಸಿದ್ಧರು ನೆಲೆಸಿದ್ರು ಮತ್ತು ಗಿಡಮೂಲಿಕೆಗಳಿಂದ ಔಷಧಿಗಳನ್ನ ತಯಾರಿಸ್ತಾಯಿದ್ರು ಅಂತಲೂ ಬರೆದಿದ್ದಾರೆ ಇಲ್ಲಿ. ಈ ಸಿದ್ಧರಬೆಟ್ಟದ ಮೇಲ್ಭಾಗದಲ್ಲಿ ಒಂದು ಗುಹಾಂತರ ದೇವಾಲಯ ಇದೆ. ಈ ದೇವಾಲಯದಲ್ಲಿ ವರ್ಷ ಪೂರ್ತಿ ನೀರು ಬಂಡೆಯಿಂದ ಆಚೆ ಬರ್ತಾ ಇರುತ್ತೆ. ಈ ನೀರಿಂದ ಸ್ನಾನ ಮಾಡಿದ್ರೆ ಸಕಲ ರೋಗಗಳು ಪರಿಹಾರ ಆಗುತ್ತೆ ಅಂತಲೂ ಬರೆದಿದ್ದಾರೆ. ಕರ್ನಾಟಕ ಸರ್ಕಾರ ಈ ಪ್ರದೇಶದಲ್ಲಿ ಆಯುರ್ವೇದಿಕ ಗಿಡಮೂಲಿಕೆಗಳ ವನವನ್ನು ಸ್ಥಾಪಿಸಿದೆ ಅಂತಲೂ ಬರೆದಿದ್ದಾರೆ. ನಾವು ಬೆಟ್ಟ ಹತ್ಬೇಕಾದ್ರೆ ಮೊದಲಿಗೆ ಈ ಥರ ಉದ್ದವಾದ ಮೆಟ್ಲುಗಳಿದೆ. ಇದು ಜಾಸ್ತಿ ದೂರ ಇಲ್ಲ, ಸ್ವಲ್ಪ ದೂರದವರೆಗೂ ಮಾತ್ರ ಈ ಥರ ಇದೆ. ಆಮೇಲೆಲ್ಲ ಮಾಮೂಲಿ ಮೆಟ್ಲುಗಳಿದೆ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಶನಿವಾರ ಭಾನುವಾರ ಆಗಿಲ್ಲದೆ ಇರೋದ್ರಿಂದ ಜನ ಜಾಸ್ತಿ ಕಾಣಿಸ್ತಾ ಇಲ್ಲ. ಇಲ್ಲೊಬ್ಬರು ಅಲ್ಲೊಬ್ಬರು ಕಾಣ್ತಾ ಇದ್ದಾರೆ ಅಷ್ಟೇ. ಇದೊಂದು ಜಾಗ ಮತ್ತು ಮುಂದೆ ಒಂದು ಜಾಗದಲ್ಲಿ ಬಂಡೆ ಮೇಲೇ ಕೆತ್ತಿದ್ದಾರೆ ಮೆಟ್ಲನ್ನ ಹತ್ಕೊಂಡು ಹೋಗೋದಕ್ಕೆ. ನಾವೊಂದು ಹೆಚ್ಚು ಕಡಿಮೆ ಅರ್ಧ ಬೆಟ್ಟ ಹತ್ತಿದ ಮೇಲೆ ನಮಗೆ ಪ್ರಕೃತಿ ಈ ಥರ ಕಾಣುತ್ತೆ ಇಲ್ಲಿಂದ. ಇಲ್ಲಿಂದ ಸ್ವಲ್ಪ ದೂರ ಮೆಟ್ಲುಗಳನ್ನ ಚೆನ್ನಾಗಿ ಮಾಡಿದ್ದಾರೆ ಈ ಥರ. ಇಲ್ಲಿ ಸ್ವಲ್ಪ ದೂರ ಮೆಟ್ಲು ಸರಿಯಾಗಿಲ್ಲ, ಈ ಥರ ಇದೆ ದಾರಿ. ನಾನು ಮುಂಚೆನೇ ಹೇಳ್ದಂಗೆ ಇದೊಂದು ಜಾಗದಲ್ಲೂ ಬಂಡೆ ಮೇಲೇ ಮೆಟ್ಲುಗಳನ್ನ ಕೊರೆದಿದ್ದಾರೆ.
ನಾವು ಬೆಟ್ಟದ ಮೇಲೆ ತಲುಪಿದ ಮೇಲೆ ದೇವಸ್ಥಾನದ ಮುಂದೆ ಪ್ರಕೃತಿ ಈ ಥರ ಕಾಣುತ್ತೆ. ಸಿದ್ರ ಬೆಟ್ಟದ ಮೇಲ್ಗಡೆ ಇರತಕ್ಕಂಥ ಗುಹಾಂತರ ದೇವಾಲಯ ಇದೆ.